ಸಹನಾ BM. Sir. Okay. Rihanna Banu. Present, sir. ನೋಡ್ರಿ ಕ್ಲಾಸ್ ಟೈಮಿಂಗ್ಸ್ ಹಾಕಿದ್ನಲ್ಲ ಆ ಕಡೆ ಕರೆಕ್ಟ್ ಆಗಿ ಆ ಟೈಮಿಂಗ್ ಸ್ಟಾರ್ಟ್ ಜಾಯ್ನ್ ಆಗ್ಬೇಕು ನೀವು. ಸೊ ನಿನ್ನೆ ಕ್ಲಾಸಸ್ ಅಪ್ಲೋಡ್ ಮಾಡಿದ್ದೆ ನೋಡಿದ್ರಾ? Yes, sir. 2015 ಅದು ಕ್ವಶನ್ಸ್ ಸಾಲ್ವ್ ಮಾಡಿದ್ದೆ. ಸೊ ಕೆಲವ್ರು ಹಾಕಿದಿರಿ ನೋಟ್ಸ್. ಸೊ ಈಗ ನೋಡ್ರಿ 2015 ಪೇಪರ್ ಇತ್ತಲ್ಲ, ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ವಲ್ಲ ನಲ್ಲಿ. ಓಕೆ, ಪಾರ್ಟಿ ಕ್ವಶನ್ ಬಂತು ನೋಡ್ರಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ? Yes, sir. ಓಕೆ. ಭೂಮಿಕಾ, ದರ್ಶಿನಿ ನೋಡಿ 6+4 ಪಾರ್ಟ್ ಇ. ಈಗ ಪಾರ್ಟ್ ಡಿ ಆಯ್ತಲ್ಲ, ABC, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಆಯ್ತು. ಈಗ ಪಾರ್ಟ್ ಇ ಕೊನೆಯ ಪಾರ್ಟಿ ಬಂದಿದೀವಿ. ಈಗ ಕೊನೆಯ ಪಾರ್ಟ್ ನೋಡ್ಕೊಡ್ರಿ, ಇಲ್ಲಿ ಕ್ವಶನ್ ಕಾಣಿಸ್ತಾ ಇದೆಯಲ್ಲ ಬೋರ್ಡ್ ಮೇಲೆ, 6+4 ಇದಿಷ್ಟು ಬರ್ಕೊಡ್ರಿ ಕ್ವಶನ್. ಸೊ ಇಷ್ಟು ಸಾಲ್ವ್ ಮಾಡೋಣ. ನೀವು ಓದ್ತೀರಾ ಒಬ್ರು ಯಾರಾದ್ರೂ ಕ್ವಶನ್? ಯಾರು ಓದ್ತೀರಿ? ದರ್ಶಿನಿ ಇದಾರಾ? ಓದ್ರಿ. ಹಾ, ಓದಿ. ಪ್ರಾಬ್ಲಮ್ ಕಾಣಿಸ್ತಾ ಇದೆಯಲ್ಲ, ಓದ್ರಿ. A manufacturing company makes two models A and B of product. Each pieces of model A requires our ಡಿಸ್ಪ್ಲೇ ಆಗ್ತಿಲ್ಲ ಸರ್. ಕೇಳಿಸ್ತಾ ಇಲ್ಲ ನೀವು? ಹಾ, ಅದು ಡಿಸ್ಪ್ಲೇ ಕಾಣಿಸ್ತಾ ಇದೆಯಲ್ಲ ಆಗ್ತಿಲ್ಲ. ಕ್ವಶನ್? ಕಾಣಿಸ್ತಾ ಇತ್ತು ನೋಡ್ರಿ, ಕಾಣಿಸ್ತಾ ಇತ್ತು, ಬರ್ಕೊಳ್ರಿ. ಕಾಣಿಸ್ತಾ ಇದೆಯಲ್ಲ? ಮತ್ತೆ ಯಾರಿದ್ದೀರಿ? ಬರ್ಕೊಳ್ರಿ ಅದು ಕ್ವಶನ್. ನೋಡ್ರಿ 2 ಕ್ವಶನ್ ಇದೆ, ಒಂದು 6 ಮತ್ತೆ ಒಂದು 4 ಮಾರ್ಕ್ಸ್ ಕ್ವಶನ್. ಅವೆರಡು ಬರ್ಕೊಳ್ರಿ. ಗ್ರಾಫ್ ಶೀಟ್ ಇದೆಯಾ ಎಲ್ಲರ ಹತ್ರ? ಗ್ರಾಫ್ ಶೀಟ್ ಇದೆಯಲ್ಲ? ಹಾ, ಓಕೆ. ಹಾ, ಬರ್ಕೊಡ್ರಿ. ಆಮೇಲೆ ಓಡೋಣ. ಸೊ ಒಂದು 5 ಮಿನಿಟ್ಸ್ ಅವೆರಡು ಬರ್ಕೊಡ್ರಿ. ಸೊ ಅವೆರಡನ್ನು ನಾನು ಸಾಲ್ವ್ ಮಾಡ್ತೀನಿ. ನಾನೇ ಓದ್ಲಾ ಕ್ವಶನ್? ಅರ್ಧ ಓದಿದ್ರಲ್ಲ, ಓದ್ತೀನಿ ನೋಡ್ರಿ. ಎ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮೇಕ್ಸ್ 2 models capital A and B of a product. Each piece of model A requires 9 labor hours for fabricating and 1 labor hour for finishing. Each piece of model B requires 12 labor hours for fabricating and 3 labor hours for finishing. Correcta? Okay. For fabricating and finishing, next line ನೋಡ್ಕೊಳ್ರಿ. For fabricating and finishing, the maximum labor hours available are 180 and 30 respectively. ಆಯ್ತಾ? ನೋಡಿ 12 ಅಲ್ಲಿ ಸೆಂಟೆನ್ಸ್ ಓದಿದ್ನಲ್ಲ, 12 labor hours for fabricating and 3 labor hours for finishing. ನೋಡ್ರಿ ಇಲ್ಲಿ 12 labor hours for, ಇಲ್ಲಿ ರೌಂಡ್ ಮಾಡ್ತಾ ಇದೆ ನೋಡ್ರಿ, ಇಲ್ಲಿ ಫಿನಿಶಿಂಗ್ ಅಂತ ಕೊಟ್ಟಾರಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಫ್ಯಾಬ್ರಿಕೇಟಿಂಗ್ ಅಂತ ಬರ್ಕೊಳ್ರಿ. 12 labor hours ಫಾರ್ ಫ್ಯಾಬ್ರಿಕೇಟಿಂಗ್. ಇದೈತಲ್ಲ ಫ್ಯಾಬ್ರಿಕೇಟಿಂಗ್, ಅದು ಕಂಡ್ರಾ? ಓಕೆನಾ? ಫ್ಯಾಬ್ರಿಕೇಟಿಂಗ್
ಅಲ್ಲಿ ನಾವು ರೌಂಡ್ ಹಾಕಿದೀನಿ ನೋಡ್ರಿ, ಅದು ಪ್ರಿಂಟ್ ಅದು ಇದರಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಮಿಸ್ ಆಗಿತ್ತು ಆ ವರ್ಷ. ಸೊ 12 ಲೇಬರ್ ಅವರ್ಸ್ ಫಾರ್ ಫ್ಯಾಬ್ರಿಕೇಟಿಂಗ್ ಅಂಡ್ 3 ಲೇಬರ್ ಅವರ್ಸ್ ಫಾರ್ ಫಿನಿಶಿಂಗ್ ಆಯ್ತಾ. ಆಮೇಲೆ ನೆಕ್ಸ್ಟ್ ಲೈನ್ ನೋಡ್ರಿ, ಫಾರ್ ಫ್ಯಾಬ್ರಿಕೇಟಿಂಗ್ ಅಂಡ್ ಫಿನಿಶಿಂಗ್ ದ ಮ್ಯಾಕ್ಸಿಮಮ್ ಲೇಬರ್ ಅವರ್ಸ್ ಅವೈಲೇಬಲ್ ಆರ್ 180 and 30 respectively. The company makes a profit of 8,000 rupees on each piece of model A and rupees 12,000 on each piece of model B. How many pieces of model A and model B should be manufactured per week to realize a maximum profit? What is the maximum profit per week? ಆಯ್ತಾ, ಇದು ಫಸ್ಟ್ ಕ್ವಶನ್, ಇವತ್ತಿನ ಕ್ಲಾಸಿನ ಫಸ್ಟ್ ಕ್ವಶನ್. ಅದ್ರ ಕೆಳಗಡೆ ಇನ್ನೊಂದು ಕ್ವಶನ್ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತಿದೆ. ಸೊ ಅದು 4 marks ಕ್ವಶನ್. ಬರ್ಕೊಳ್ತಾ ಇದ್ದೀರಾ? ಎಸ್ ಸರ್. Sir. ಇಲ್ಲಿ ನೋಡ್ಕೊಳ್ರಿ, ಕ್ವಶನ್ ಅಲ್ಲಿ ಎಲ್ಲಿ ನೀವು ಇದು ಮಾಡ್ಕೋಬೇಕು, 12 ಲೇಬರ್ ಅವರ್ಸ್ ಫಾರ್ ಫಿನಿಶಿಂಗ್ ಅಂತ ನಾನು ಮಾಡಿದ್ನಲ್ಲ, ಇಲ್ಲಿ ಹೈಲೈಟ್ ಮಾಡ್ತೀನಿ ನೋಡ್ರಿ. ಓಕೆನಾ, ಫಿನಿಶಿಂಗ್ ಅಂತ ಇದೆಯಲ್ಲ, ಇದು ಫಿನಿಶಿಂಗ್ ಅಲ್ಲ, ಇದೇನ್ ಮಾಡ್ಕೋಬೇಕು ಹೇಳ್ರಿ, ಫ್ಯಾಬ್ರಿಕೇಟಿಂಗ್ ಅಂತ ಮಾಡ್ಕೊಡ್ರಿ. 12 ಲೇಬರ್ ಅವರ್ಸ್ ಫಾರ್ ಫ್ಯಾಬ್ರಿಕೇಟಿಂಗ್ ಅಂಡ್ ಮಿಕ್ಕಿದೆಲ್ಲ ಕರೆಕ್ಟ್ ಇದೆ, 3 ಲೇಬರ್ ಅವರ್ಸ್ ಫಾರ್ ಫಿನಿಶಿಂಗ್. ಆಯ್ತಾ? Yes, sir. ಧನುಶ್ರೀ ಇದ್ದಾರಾ? ಯಾರು ಇದ್ದೀರಿ ಹೇಳ್ರಿ, ಹೆಸರು ಹೇಳ್ರಿ, ಯಾರು ಇದ್ದೀರಿ? ಈ ಪ್ರಾಬ್ಲಮ್ ಹೋಗ್ಬಿಡ್ತದೆ ಮತ್ತೆ ಈ ಕಡೆ ಬಂದ್ರೆ. ಅರಫತ್ ಅಂಜಮ್ ಇದಾರ, ದರ್ಶಿನಿ, ಅರಫತ್ ಅಂಜಮ್, ಮತ್ತೆ ಯಾರಿದ್ದಾರೆ? Yes, sir. ಇಬ್ರೇನಾ? ವರುಣ್ ಕುಮಾರ್, ಇದು ಡಿಸ್ಪ್ಲೇ ಇದಾಗುತ್ತೆ ಮತ್ತೆ ಆ ಕಡೆ ಹೋದ್ರೆ ಬರ್ಕಂತದಾರಲ್ಲ ಪ್ರಾಬ್ಲಮ್. ಮತ್ತೆ ಯಾರಿದ್ದೀರಿ? ತಾನಿಯಾ ಇದ್ದಾರಾ? ಇಲ್ಲ ಸರ್, ಧನುಶ್ರೀ ಇದ್ದಾರೆ ಸರ್. ಓಕೆ, ನೋಡೋಣ, ನಾನೇ ಚೆಕ್ ಮಾಡ್ಬಿಡ್ತೀನಿ ಸ್ಕ್ರೀನಿಗೆ ಬಂದು. ಓಕೆ, 9 ಜನ ಇದ್ರಲ್ಲ, ಎಲ್ಲರೂ ಮೈಕ್ ಆಫ್ ಮಾಡ್ಕೊಂಡಿದ್ರು. ಅರಫತ್ ಅಂಜುಮ್, ಸಹನಾ ಬಿ ಎಂ, ದರ್ಶಿನಿ, ಬರ್ಕೊಳ್ತಾ ಇದ್ದೀರಾ ಪ್ರಾಬ್ಲಮ್ ಎಲ್ಲರೂ? Yes, sir. ಇನ್ನೊಂದ್ಸರಿ ಡಿಸ್ಪ್ಲೇ ಮಾಡ್ತೀನಿ ನೋಡ್ರಿ, ಬರ್ಕೊಳ್ರಿ. ಇದು ಲಾಸ್ಟ್ ಪಾರ್ಟಿನಲ್ಲಿ ಕೊನೆ 2 ಕ್ವಶನ್ಸ್ ಇದು ವರ್ಕ್ ಮಾಡಿದ್ರೆ ಮಾರ್ಚ್ 2015 ಕ್ವಶನ್ ಪೇಪರ್ ಮುಗೀತು. ಕಾಣಿಸ್ತಾ ಆಯ್ತಾ ಈಗ ಕ್ವಶನ್? ಧನುಶ್ರೀ ಇದ್ದಾರಾ? ಎಸ್ ಸರ್. ಕರೆಕ್ಷನ್ ಏನ್ ಮಾಡ್ಕೊಂಡ್ರೆ ಹೇಳ್ರಿ, ಇಲ್ಲಿ ಕ್ವಶನ್ ಅಲ್ಲಿ ಈಚ್ ಪೀಸ್ ಆಫ್ ಮಾಡೆಲ್ ಬಿ ರಿಕ್ವೈರ್ಸ್ 12 ಲೇಬರ್ ಅವರ್ಸ್ ಫಾರ್ ಫ್ಯಾಬ್ರಿಕೇಟಿಂಗ್ ಅಂತ ಮಾಡಿ, ಫಿನಿಶಿಂಗ್ ಅಂತಿದೆ. ಮಾಡಿದೆ ಸರ್. ಎಸ್, ಬರ್ಕೋಬೇಕು. ಗ್ರಾಫ್ ಶೀಟ್ ರೆಡಿ ಇಟ್ಕೊಳ್ರಿ. ಆಮೇಲೆ 2ನೇ ಕ್ವಶನ್ ಬರ್ಕೊಂಬಿಡ್ರಿ, ಪಾರ್ಟ್ ಇ. ಇದು ಕೇಳಿಸ್ತೈತೆ ಹೇಳೋದು? ಎಸ್ ಸರ್. ಎಸ್ ಸರ್. ನಾನೀಗ ವೈಟ್ ಬೋರ್ಡಿಗೆ ಬರ್ತೀನಿ. ವೈಟ್ ಬೋರ್ಡಿಗೆ ಬರೋದಕ್ಕಿಂತ ಮುಂಚೆ ಕ್ಲಿಯರ್ ಬರ್ಕೊಳ್ರಿ, ಆಮೇಲೆ ಒದ್ದಾಡ್ಬಿಡ್ರಿ. ಕೇಳ್ತೀನಿ ನೋಡ್ರಿ ಕ್ವಶನ್ ನಾನು. ಆಮೇಲೆ ಕ್ವಶನ್ ಇನ್ನೊಂದ್ಸರಿ ನೋಡ್ಕೊಳ್ರಿ, ಕರೆಕ್ಟ್ ಆಗಿ ಓದ್ಬೇಕಾಗತ್ತೆ ನೀವು. ಹೌ ಮೆನಿ ಪೀಸಸ್ ಆಫ್ ಮಾಡೆಲ್ ಎ ಅಂಡ್ ಮಾಡೆಲ್ ಬಿ ಶುಡ್ ಬಿ ಮ್ಯಾನುಫ್ಯಾಕ್ಚರ್ಡ್ ಪರ್ ವೀಕ್ ಟು ರಿಯಲೈಸ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಇದೆ. ಅಂದ್ರೆ ನಾವು ಮ್ಯಾಕ್ಸಿಮೈಸ್ ಮಾಡ್ಬೇಕು. ಅರ್ಥ ಆಯ್ತಾ? ಎಸ್ ಸರ್. 2ನೇ ಕ್ವಶನ್ ಏನೈತೆ ಹೇಳ್ರಿ ಅಲ್ಲಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 5, 3x minus 5 if x greater than 5 at x is equal to 5 is a continuous function. ಬರ್ಕಂಡ್ರಾ? ಸ್ಕ್ರೀನಿಗೆ ಬರ್ಬೋದಾ ಈಗ? ಎಸ್ ಸರ್. ಲಾಸ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಿತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ, ಮಾಡ್ರಿ ಅಂತ ಇದೇ ಸಂಬಂಧಪಟ್ಟಂಗೆ. ಸೊ ಯಾರೋ ಇಬ್ರು ಮಾಡಿದ್ರಿ. ಆಮೇಲೆ ಪಾರ್ಟ್ ಎ ಬಿ ಸಿ ಡಿ ಕಂಪ್ಲೀಟ್ ಆಯ್ತು. ನೀವು ಎಷ್ಟು ಜನ ಕ್ಲಾಸಸ್ ನೋಡ್ಕೊಂಡ್ರೆ ಗೊತ್ತಿಲ್ಲ, ಯಾರೋ ಒಬ್ರು ಮಾತ್ರ ನೋಟ್ಸ್ ಹಾಕಿದ್ರು. ಸೊ ಈಗ ಏನ್ ನೀವು ಕನೆಕ್ಟ್ ಆಗಿದ್ರಲ್ಲ ಲೈನ್ಗೆ, 9 ಜನ 10 ಜನ ಇದೀರಿ. ಎಲ್ಲರೂ ನೀವು ಪಾರ್ಟ್ ಎ ಬಿ ಸಿ ಡಿ ಅಪ್ಡೇಟ್ ಮಾಡ್ರಿ 2015 ಮಾರ್ಚ್ ಇಂದು. ಹೇಳಕ್ ಕೇಳಿಸ್ತೈತಾ? ಎಸ್ ಸರ್. ಇದು ಪಾರ್ಟ್ ಈಗ ನಾನು ಡಿಸ್ಕಸ್ ಮಾಡ್ತಿರೋದು. ಇವತ್ತಿನ ಕ್ಲಾಸ್ ಮುಗಿಸಿದ್ರೆ ನಂದು 1 ಕ್ವಶನ್ ಪೇಪರ್ ಕಂಪ್ಲೀಟ್ ಆಯ್ತು. ನೀವೇನ್ ಅಪ್ಡೇಟ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಪದೇ ಸಣ್ಣ ಹುಡುಗರಿಗೆ ಹೇಳಕ್ಕಾಗಲ್ಲ. ಓಕೆನಾ? ನಾನು ಬ್ಯಾಕ್ ಟು ಸ್ಕ್ರೀನ್ ಬರ್ತೀನಿ. ಬರ್ಕೊಳ್ರಲ್ಲ ಪ್ರಾಬ್ಲಮ್. ನನಗೀಗ ನೀವು ಕಾಲಮ್ ರೆಡಿ ಮಾಡ್ಕೊಳ್ರಿ, ಇನ್ಇಕ್ವಾಲಿಟೀಸ್ ಹೇಳಿ. ಆಮೇಲೆ ನನಗೆ ಆಬ್ಜೆಕ್ಟಿವ್ ಫಂಕ್ಷನ್ ಕೂಡ ಹೇಳ್ಬೇಕು. ನೀವು ಹೇಳ್ತೀರಾ? ನೋಡೋಣ ಫಸ್ಟ್.
ಏನ್ ಕೇಳಿದಾರೆ ನೋಡ್ರಿ, ಹೌ ಮೆನಿ ಪೀಸಸ್ ಆಫ್ ಮಾಡಲ್ ಎ ಅಂಡ್ ಮಾಡಲ್ ಬಿ ಅಂತ ಹೇಳಿದಾರಲ್ಲ, ಬರ್ಕೊಳ್ಳಂತದ್ರಿ. ಐಟಮ್ಸಾ, ಐಟಮ್ಸ್ ಏನಿದಾವೆ, ಎ ಮತ್ತೆ ಬಿ ಅಂತಿದೆ. ಆಮೇಲೆ ನಂಬರ್ ಆಫ್ ಐಟಮ್ಸ್, ನಂಬರ್ ಆಫ್ ಐಟಮ್ಸ್, ಸಾರಿ ನಂಬರ್ ಆಫ್ ಪೀಸಸ್ ಅಂತ ಅನ್ಬೋದು, ಇಲ್ಲ ನಂಬರ್ ಆಫ್ ಐಟಮ್ಸ್ ಹೋಗಿ ಇರ್ಲಿ ಬಿಡಿ. ನಂಬರ್ ಆಫ್ ಐಟಮ್ಸ್, ನಂಬರ್ ಆಫ್ ಐಟಮ್ಸ್ ಆರ್ ನಂಬರ್ ಆಫ್ ಪೀಸಸ್ ಅಂತಾನೆ ನಡೀತದೆ. ಎಕ್ಸ್ ಮತ್ತೆ ವೈ ಅಂತಂದ್ರಿ. ನೋಡಿ ಈ ಪ್ರಾಬ್ಲಮ್ ಓದ್ಕೊಳ್ಳೋಣ ಸರಿಯಾಗಿ. ಈಚ್ ಪೀಸ್ ಆಫ್ ಮಾಡಲ್ ಎ ರಿಕ್ವೈರ್ಸ್ 9 ಲೇಬರ್ ಅವರ್ಸ್ ಫಾರ್ ಫ್ಯಾಬ್ರಿಕೇಟಿಂಗ್, 1 ಲೇಬರ್ ಅವರ್ ಫಾರ್ ಫಿನಿಶಿಂಗ್ ಅಂತಿದೆ. ಅಂದ್ರೆ ಇಲ್ಲಿ ಫ್ಯಾಬ್ರಿಕೇಟಿಂಗ್ ಅಂತ ಬರೀರಿ, ಕಾಣಿಸ್ತೈತಾ? ಫ್ಯಾಬ್ರಿಕೇಟಿಂಗ್, ಫ್ಯಾಬ್ರಿಕೇಟಿಂಗ್ ಆಯ್ತಾ ಇದು. ಆಮೇಲೆ ಫಿನಿಶಿಂಗ್, FINISHING, ಓಕೆನಾ? ಫಿನಿಶಿಂಗ್ ಬರಿತಾ ಇದ್ದೀರಾ? ಆಮೇಲೆ ಪ್ರಾಫಿಟ್ ಇದೆ, ಇದೇ ಇಲ್ಲ ಪ್ರಾಫಿಟ್ ಇದೆ. ಪ್ರಾಫಿಟ್ ಅಂತ ಇರ್ಲಿ ಇರ್ಲಿ, ಪ್ರಾಫಿಟ್ ಅಲ್ಲಿ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ನೋಡ್ಕೊಳ್ರಿ ನೀವು. ಫಸ್ಟ್ ನಾವು ಹೆಂಗ್ ಪ್ರಿಪೇರ್ ಮಾಡ್ಬೇಕು ಪ್ರಾಬ್ಲಮ್ನ ಅಂತಂದ್ರೆ, ಪ್ರಾಬ್ಲಮ್ ನಲ್ಲಿ ಏನಿದೆ ನೋಡ್ಬೇಕು. ಸೊ ನಂಬರ್ ಆಫ್ ಐಟಮ್ಸ್ ಎ ಬಿ, ಐಟಮ್ಸ್ ಎ ಬಿ, ನಂಬರ್ ಆಫ್ ಐಟಮ್ಸ್ ಎಕ್ಸ್ ವೈ, ಫ್ಯಾಬ್ರಿಕೇಟಿಂಗ್ ಎಷ್ಟು ಬೇಕು, ಫಿನಿಶಿಂಗ್ ಎಷ್ಟು ಬೇಕಾಗುತ್ತೆ, ಪ್ರಾಫಿಟ್ ಎಷ್ಟು ಅಂತ ನೋಡೋಣ. ಈಗ ಫಸ್ಟ್ ಎ ಅಂತ ಇದೆಯಲ್ಲ ಮಾಡಲ್, ಎ ಅಂತಕ್ಕಂಥ ಮಾಡಲ್ ಅನ್ನ ಇದು ತಯಾರು ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಲೇಬರ್ ಅವರು? 9. ಓಕೆನಾ? ಫಾರ್ ಫ್ಯಾಬ್ರಿಕೇಟಿಂಗ್ ಎಷ್ಟು? 9 ಬರ್ದೀನಿ ನೋಡಿ, ಸರಿ ಇದೆಯಾ? 9 ಲೇಬರ್ ಅವರ್ಸ್ ಫಾರ್ ಫ್ಯಾಬ್ರಿಕೇಟಿಂಗ್ ಅಂಡ್ 1 ಲೇಬರ್ ಅವರ್ ಫಾರ್ ಫಿನಿಶಿಂಗ್, ಅಂದ್ರೆ 1 ಲೇಬರ್ ಅವರ್ ಫಾರ್ ಫಿನಿಶಿಂಗ್ ಆಯ್ತು. ಆಮೇಲೆ ಮಾಡಲ್ ಎ ಮೇಲೆ ಪ್ರಾಫಿಟ್ ಎಷ್ಟಿದೆ ಹೇಳಿ? ಕಂಪನಿ ಮೇಕ್ಸ್ ಅ ಪ್ರಾಫಿಟ್ ಆಫ್ 8,000 rupees ಅಂತ ಇದೆ ಅಲ್ವಾ? ಎಸ್, ಇದನ್ನ 8,000 ಅಂತ ಬರೆಯೋಣ, 8,000. ನೆಕ್ಸ್ಟ್ ಇನ್ನೊಂದು ಮಾಡಲ್ ಇದೆಯಲ್ಲ ಬಿ, ಅದಕ್ಕೆ ಎಷ್ಟು ಬೇಕು ನೋಡ್ರಿ. ಈಚ್ ಪೀಸ್ ಆಫ್ ಮಾಡಲ್ ಬಿ ರಿಕ್ವೈರ್ಸ್ 12 ಲೇಬರ್ ಅವರ್ಸ್ ಫಾರ್ ಫ್ಯಾಬ್ರಿಕೇಟಿಂಗ್ ಅಂಡ್ 3 ಲೇಬರ್ ಅವರ್ಸ್ ಫಾರ್ ಫಿನಿಶಿಂಗ್ ಅಂತಿದೆ. ಆ ಮಾಡಲ್ ಬಿ ಮೇಲೆ ಎಷ್ಟಿದೆ ಲಾಭ? 12,000 sir. ಓಕೆ, 12,000 ಇದೆ. ಅರ್ಥ ಆಯ್ತಾ? ಈಗ ಇಷ್ಟು ನಮ್ ಗಮನದಲ್ಲಿರ್ಲಿ. ಅರ್ಥ ಆಯ್ತಾ? ಈಗ ನೋಡ್ರಿ ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ ನಾನು, ಸ್ವಲ್ಪ ನೋಡ್ಕೊಳ್ರಿ. ಅರ್ಥ ಆಯ್ತಾ ಇದು? ಈಗ ಬಂದ್ಬಿಡೋಣ ಇಲ್ಲಿ. ವಿ ಹ್ಯಾವ್ ಟು ಮ್ಯಾಕ್ಸಿಮೈಸ್, ನೋಡಿ Z is equal to, ಹೇಳ್ತೀರಾ? ಮ್ಯಾಕ್ಸಿಮೈಸ್ ಯಾವ್ದನ್ನ ನಾವು ಮ್ಯಾಕ್ಸಿಮೈಸ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ ಕಾಲಮ್. ಸೊ ಈಚ್ ಪೀಸ್ ಆಫ್ ಮಾಡಲ್ ಎಗೆ ಒಂದು ಪೀಸ್ಗೆ 8,000 ರೂಪಾಯಿ ಆದ್ರೆ, ಎಕ್ಸ್ ಪೀಸ್ಗೆ ಲಾಭ ಎಷ್ಟಾಗುತ್ತೆ? 8,000 ಎಕ್ಸ್. ಆಮೇಲೆ ಈಚ್ ಪೀಸ್ ಆಫ್ ಮಾಡಲ್ ಬಿಗೆ 12,000 rupees ಆದ್ರೆ, ವೈ ಪೀಸಸ್ ಎಷ್ಟಾಯ್ತು? 12,000 ವೈ. ಅಲ್ಲಿಗೆ ಟೋಟಲ್ ಪ್ರಾಫಿಟ್ ಅಥವಾ ಆಬ್ಜೆಕ್ಟಿವ್ ಫಂಕ್ಷನ್ ಅದೇ. ಅದನ್ನ ನಾನು ಏನಂತ ಬರೀಬಹುದು ಹೇಳ್ರಿ? Z is equal to, ಹೇಳಿ, 8,000 ಎಕ್ಸ್ ಪ್ಲಸ್ 12,000 ವೈ. Sir, 8,000 sir. 8,000. ಓಕೆ, 8,000 ಎಕ್ಸ್ ಪ್ಲಸ್ 12,000 ವೈ. ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈನ್ಸ್. ಈಗ ನೀವು ಲೀನಿಯರ್ ಇನ್ಇಕ್ವಾಲಿಟೀಸ್ ಹೇಳ್ಬೇಕು ನೋಡ್ರಿ. ಸಬ್ಜೆಕ್ಟ್ ಟು ದ ನೋಡ್ರಿ, ಇದು ನೋಡ್ಕೊಳ್ರಿ ಕರೆಕ್ಟ್ ಆಗಿ. ಇದು ನಿಮ್ಮ ಆಬ್ಜೆಕ್ಟಿವ್ ಫಂಕ್ಷನ್. ಸೊ ನಮಗೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಹೆಂಗ್ ಬರೀಬೇಕು ಇನ್ನೊಂದ್ಸರಿ ನೋಡ್ಕೊಂಡ್ರಿ. ಕಾಲಮ್ ಇದೆಯಲ್ವಾ? ಎಷ್ಟು ಲೀನಿಯರ್ ಇನ್ಇಕ್ವಾಲಿಟೀಸ್ ಬರ್ಬೇಕು ಗೊತ್ತಾ? ಇಲ್ಲಿ 2 ಇನ್ಇಕ್ವಾಲಿಟೀಸ್ ಬರ್ತದೆ. ಯಾವ್ಯಾವ್ದು ಸಂಬಂಧಪಟ್ಟ ಇನ್ಇಕ್ವಾಲಿಟೀಸ್? ಒಂದು ಫ್ಯಾಬ್ರಿಕೇಟಿಂಗ್, ಇನ್ನೊಂದು ಫಿನಿಶಿಂಗ್ ಸಂಬಂಧಪಟ್ಟಿದ್ದು. ಹೇಳ್ತೀರಾ? ಫ್ಯಾಬ್ರಿಕೇಟಿಂಗ್ ಸಂಬಂಧಪಟ್ಟಿದ್ದು ಹೇಳೋಣ. ಮಾಡಲ್ ಎ 9 ಅವರ್ಸ್ ಮತ್ತೆ ಮಾಡಲ್ ಬಿ 12 ಅವರ್ಸ್ ಅಲ್ವಾ? ಅಲ್ಲಿಗೆ ಐಟಮ್ಸ್ ಇರೋದು, ನಂಬರ್ ಆಫ್ ಐಟಮ್ಸ್ ಇರೋದು ಎಕ್ಸ್ ವೈ. ಹೇಳ್ತೀರಾ? ಹೇಳಿ. ಏನಾಯ್ತು? ಇನ್ಇಕ್ವಾಲಿಟಿ ಹೇಳೋಣ. 9x ಪ್ಲಸ್ 12y, ಕರೆಕ್ಟಾ? 9x ಪ್ಲಸ್ 12y
ಓಕೆ, ಯಾರು ಮೈಕ್ ಅರಫತ್ ಅಂಜುಮ್ ಮೈಕ್ ಆನ್ ಮಾಡ್ಕೊಡ್ರಿ, ಮಿಕ್ಕರ್ ಮೈಕ್ ಮ್ಯೂಟ್ ಮಾಡ್ಕೊಡ್ರಿ, ಡಿಸ್ಟರ್ಬೆನ್ಸ್ ಐತಿ ನಿಮ್ ಕಡೆಯಿಂದ. ನೋಡ್ರಿ ಇಲ್ಲಿ ಪ್ರಾಬ್ಲಮ್ ಸ್ವಲ್ಪ ನೋಡ್ರಿ, ಕಾಲಮ್ ಗಮನಿಸ್ತಾ ಇದೀರಾ? ಕಾಲಮ್ ಕೇಳಿಸ್ತಾ ಇದೆಯಲ್ಲ? ಕಾಲಮ್ ನೋಡ್ರಿ, ಕಾಲಮ್ ಗಮನಿಸ್ತಾ ಇದೀರಾ? ಎಸ್ ಸರ್. ಎಸ್ ಸರ್. ಕಾಲಮ್ ನೋಡ್ತಾ ಇದ್ದೀರಾ? ಪ್ರಾಬ್ಲಮ್ ನೋಡ್ಬೇಕು ನೀವು, ಅಬ್ಸರ್ವ್ ದ ಪ್ರಾಬ್ಲಮ್ ನೋಡ್ರಿ. ಏನಂತ ಹೇಳಿದ್ರಲ್ಲಿ, ದ ಮ್ಯಾಕ್ಸಿಮಮ್ ಲೇಬರ್ ಅವರ್ಸ್ ಅವೈಲೇಬಲ್ ಆರ್ 180 ಅಂಡ್ 30. ಅಂದ್ರೆ ಈಗ ಫ್ಯಾಬ್ರಿಕೇಟಿಂಗ್ ಇದೈತಲ್ಲ, ಇದಕ್ಕೆ 180, ಆಮೇಲೆ 30, ಇದಕ್ಕೆ 30 ಬರ್ದಿ ನೋಡಿ, 30 ಅವರ್ಸ್ ಬರ್ಕೊಂಡ್ರಾ? ಎಸ್ ಸರ್. ಫಾರ್ ಫ್ಯಾಬ್ರಿಕೇಟಿಂಗ್ ಅಂಡ್ ಫಿನಿಶಿಂಗ್ ಅಂತ ಹೇಳಿದ್ರೆ, ಫ್ಯಾಬ್ರಿಕೇಟಿಂಗ್ ಗೆ ಮ್ಯಾಕ್ಸಿಮಮ್ 180 ಅವರ್ಸ್ ಇದೆ, ಫಿನಿಶಿಂಗ್ ಗೆ 30 ಅವರ್ಸ್ ಇದೆ. ಇಷ್ಟು ದಾಟಂಗಿಲ್ಲ ನಾವು. ಹಾಗಾದ್ರೆ ನಮ್ಗೆ ಏನ್ ಬರ್ಬೇಕು ಈಗ? ಇನ್ಇಕ್ವಾಲಿಟಿ 9x + 12y ಅಂದ್ರೆ ನೋಡ್ರಿ, 9x + 12y ಇಟ್ ಕೆನಾಟ್ ಎಕ್ಸಿಡ್ 180. ಸೊ 180 ದಾಟಂಗಿಲ್ಲ ಅಂದ್ರೆ ಗ್ರೇಟರ್ ದನ್ ಆಗಂಗಿಲ್ಲ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಏನಾಗಬೇಕು? ಅದು 180. ಓಕೆನಾ? ಎಸ್ ಸರ್. ಗೊತ್ತಾಗ್ತಿದ್ಯಾ? ಇದು ಫ್ಯಾಬ್ರಿಕೇಟಿಂಗ್ ಸಂಬಂಧಪಟ್ಟಂತ ಕನ್ಸ್ಟೆಂಟ್. ಇದನ್ನ ಸಿಂಪ್ಲಿಫೈ ಮಾಡ್ಬಿಡಿ ಇಲ್ಲೇ. ಆರ್ ಇಲ್ಲಿ ನೋಡ್ರಿ, ಕಾಮನ್ ಫ್ಯಾಕ್ಟರ್ 9 ಇದೆ, 12 ಇದೆ, 180 ಇದೆ ಅಂದ್ರೆ ಇದನ್ನ ಎಷ್ಟರಿಂದ ಡಿವೈಡ್ ಮಾಡ್ತೀರಿ ನೀವು? 3 ಇಂದ ಡಿವೈಡ್ ಮಾಡ್ಬೋದಾ? 3 3s 3 4s 360. 3 ಇಂದ ನಾವು ಡಿವೈಡ್ ಮಾಡ್ಬಿಟ್ರೆ ನಮಗೆ ಇದು ಬರ್ತದೆ ಫಸ್ಟ್ ಇನ್ಇಕ್ವಾಲಿಟಿ. ಇನ್ನೊಂದು ಇನ್ಇಕ್ವಾಲಿಟಿ ಹೇಳ್ರಿ. ಅಂಡ್ ಅನದರ್ ಇನ್ಇಕ್ವಾಲಿಟಿ ನೋಡೋಣ. ಇಲ್ಲಿದೆ ನೋಡಿ ಇನ್ನೊಂದು ಇನ್ಇಕ್ವಾಲಿಟಿ. x + 3y. ಫಿನಿಶಿಂಗ್ ಇಲ್ಲಿ ನೋಡ್ರಿ, ಫಿನಿಶಿಂಗ್ ಇದು 1 ಇದೆ, 1 ಅವರ್ ಇದೆ, 3 ಅವರ್ ಇದೆ ಅಲ್ವಾ? ಅವೆರಡು ಕಂಬೈನ್ ಮಾಡಿ ಅಂದ್ರೆ 1x + 3y ಅಥವಾ x + 3y. ಇದು ಕೂಡ ಎಷ್ಟು ಕ್ರಾಸ್ ಆಗಂಗಿಲ್ಲ? 30 ಕ್ರಾಸ್ ಆಗೋಂಗಿಲ್ಲ. 30 ಅವರ್ಸ್ ಅಷ್ಟೇ ನಮಗಿರೋದು ಮ್ಯಾಕ್ಸಿಮಮ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 30. ಕರೆಕ್ಟಾ? ಎಸ್ ಸರ್. ಎಸ್ ಸರ್. ಇದ್ರ ಜೊತೆ ಮಾಮೂಲಾಗಿ ನಮ್ಗೆ ಗೊತ್ತಿದೆ, x > 0, y > 0. ಇವೆರಡು ನಾನ್ ನೆಗೆಟಿವ್ ಕನ್ಸ್ಟೆಂಟ್. ಸೊ ನಾವ್ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕಾದ್ರೆ ಇಲ್ಲ ನೋಡ್ರಿ, z ಇದನ್ನ ಇಟ್ಕೊಟ್ರಿ. ಈಗ ಒಂದೊಂದೇ ಈಕ್ವೇಶನ್ ತಗೊಳ್ಳೋಣ. ಮಾಮೂಲಾಗಿ ಗೊತ್ತಿದೆ ನಿಮಗೆ. ಕನ್ಸಿಡರ್ 3x + 4y = ಎಷ್ಟದು? 60 ನಾ? 3x + 4y = 60 ಅಲ್ವಾ? ಪುಟ್ x = 0. ಸೊ x 0 ಹಾಕಿದ್ರೆ ನಮಗೆ ಬರೀ 4y = 60 ಬರುತ್ತೆ. ಅಲ್ಲಿಗೆ y = 60/4 ಅಂದ್ರೆ 15 ಬಂತು. ಸೊ ದ ಪಾಯಿಂಟ್ 0, 15 ಅಲ್ವಾ? 0, 15 ಲೈಸ್ ಆನ್ y ಆಕ್ಸಿಸ್. ನೆಕ್ಸ್ಟ್ ಪುಟ್ y = 0. ನೋಡ್ರಿ, y 0 ಹಾಕ್ಬಿಟ್ರೆ y ಪೂರ್ತಿ ವ್ಯಾನಿಶ್ ಆಯ್ತು, 3x ಅಷ್ಟೇ ಉಳಿತು. 3x = 60 or x = 20. So we get a point 20, 0 lies on x axis. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ರಿ, ಈಗ ಟೆಸ್ಟಿಂಗ್ ಪಾಯಿಂಟ್ 0 0 ಅಲ್ವಾ? ಮಾಮೂಲಿ, ಏನು ಸಮಸ್ಯೆ ಇಲ್ಲ. ಸೊ ಟೆಸ್ಟಿಂಗ್ ಪಾಯಿಂಟ್ 0 0 ತಗೊಂಡ್ಬಿಟ್ರೆ 0 < 60 ಟ್ರೂ ಅಲ್ವಾ? ಇದು ವಿಚ್ ಇಸ್ ಟ್ರೂ. ಸೊ ಹಾಫ್ ಪ್ಲೇನ್ ರೀಜಿಯನ್ contain 0 0. ನಮಗೆ ಒಂದ್ಸರಿ ಈಕ್ವೇಶನ್ಸ್ ಕರೆಕ್ಟ್ ಕಂಡು ಇಟ್ಕೊಂಡ್ಬಿಟ್ರೆ ಈಸಿ. ಬರ್ಕೊಂಡ್ರಾ? ಓಕೆ, ಧನುಶ್ರೀ ಇದಾರಾ? ನೆಕ್ಸ್ಟ್ ಈಕ್ವೇಶನ್ ನೋಡ್ರಿ, ಏನೈತೆ? x + 3y = 30. x + 3y = 30 ಮಾಡ್ಬಿಡಿ ಇಲ್ಲೇ. ಪುಟ್ x = 0, ಅಲ್ಲಿಗೆ 3y = 30. ಸೊ y = 30/3 ಅಂದ್ರೆ 10 ಆಯ್ತು. ಸೊ ದ ಪಾಯಿಂಟ್, ವಿಚ್ ಪಾಯಿಂಟ್? 0, 10 ಎಸ್ ಸರ್. 0, 10. 0, 10 ಲೈಸ್ ಆನ್ y ಆಕ್ಸಿಸ್. ಬರಿತಾ ಇದ್ದೀರಾ? ಲೈಸ್ ಆನ್ y ಆಕ್ಸಿಸ್. ಎಸ್ ಸರ್. ನೆಕ್ಸ್ಟ್ y 0 ಹಾಕ್ಬಿಡಿ. ಪುಟ್ y = 0. ವಾಟ್ ವಿ ಗೆಟ್? y 0 ಹಾಕ್ಬಿಟ್ರೆ x = 30 ನಾ? ಎಸ್ ಸರ್. ಸೊ ದ ಪಾಯಿಂಟ್ 30, 0 ಲೈಸ್ ಆನ್ x ಆಕ್ಸಿಸ್. ಓಕೆನಾ? ಎಸ್ ಸರ್. ಸೊ ಟೆಸ್ಟಿಂಗ್ ಪಾಯಿಂಟ್ ಇದಕ್ಕೂ 0 0ನೇ. 0 0 ಹಾಕ್ಬಿಟ್ರೆ ಮತ್ತೆ 0 < 30 ಇದು ಕೂಡ ಟ್ರೂ ಆಗುತ್ತೆ. ಸೊ ನೀವು ಮಾಮೂಲಾಗಿ ಬರೀಬಹುದು, ಹಾಫ್ ಪ್ಲೇನ್ ರೀಜನ್
ಇದು ಕೂಡ ಲೆಸ್ ದ್ಯಾನ್ 2 ಲೆಸ್ ದ್ಯಾನ್ ಇರೋದ್ರಿಂದ ಬೋತ್ ಸ್ಯಾಟಿಸ್ಫೈ. ಸೊ ಆಫ್ ಪ್ಲೇನ್ ಡಿವಿಷನ್ ಕಂಟೈನ್ಸ್ 0 0. ಇಷ್ಟು ಕೆಲಸ ಮುಗಿಸ್ಬೇಕು ನೋಡ್ರಿ ನೀವೀಗ. ಆಯ್ತಾ? ಎಸ್ ಸರ್. ಸರ್ ಈಗ ಗ್ರಾಫ್ ಶೀಟ್ ತಗೊಳ್ರಿ. ಗ್ರಾಫ್ ಶೀಟ್ ತಗೊಳ್ಳೋಣ. ಈಗ ಏನೇನು ಬಂದಿದೆ ನೋಡೋಣ ಗ್ರಾಫ್ ಶೀಟ್ ಅಲ್ಲಿ. ಸೊ ಈ ಡ್ರಾ ಎ ಗ್ರಾಫ್. ಓಕೆನಾ? ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ನೋಡಿ ಹೈಯೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡಿ, ಎಕ್ಸ್ ಆಕ್ಸಿಸ್ ಮೇಲೆ ಮತ್ತೆ ವೈ ಆಕ್ಸಿಸ್ ಮೇಲೆ. ಸೊ ನನಗೆ ಇಲ್ಲಿ ಉದಾಹರಣೆ ನಾನೀಗ 5, 10, 15, 20, 25, 30 ತಗೊಂತೀನಿ. 30 ಏನ್ರಿ? ಸೊ 5, 10, 15. ಓಕೆನಾ? 15 ಬೇಕಾಗುತ್ತೆ. ಆಮೇಲೆ ಇದೊಂದು 20 ತಗೊಳ್ಳೋಣ. 5, 10 ನೋಡ್ರಿ 1 ಯೂನಿಟ್ 5 ಸೆಂಟಿಮೀಟರ್ ತಗೊಂಡಿನಿ. ಬರಿತಾ ಇದ್ದೀರಾ? 5, 10, 15, 20 ಎಸ್ ಸರ್. ಬರೆದಿನಿ ನೋಡ್ರಿ ನಾನು. 5, 10, 15, 20 ತಗೊಂಡಿದ್ದೀನಿ. 1 ಯೂನಿಟ್ 5 ತಗೊಳ್ರಿ, ಇಲ್ಲ ನೀವು 10 ತಗೊಂಡ್ರು ಬರುತ್ತೆ, ನಿಮ್ ಇಷ್ಟ. ಸೊ ನಾನು ಅಲ್ಲಿ 5, 10 ಅಂತ ತಗೊಂಡಿದ್ದೀನಿ. ಲೈನಲ್ಲಿ ಎಷ್ಟು ಜನ ಇದ್ದೀರಿ? 10 ಜನ, 11 ಜನ ಇದ್ದೀರಿ. ಎಲ್ಲರೂ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಅವಸರ ಮಾಡಕ್ ಹೋಗ್ಬಿಟ್ರಿ. ಜಸ್ಟ್ ವಿ ವಿಲ್ ಸಾಲ್ವ್ ದೋಸ್ 2 ಪ್ರಾಬ್ಲಮ್ಸ್ ಅಷ್ಟೇ. ಅಲ್ಲಿಗೆ ನನಗೆ ಮಾರ್ಚ್ 2015 ಮುಗಿತತೆ ಕ್ವಶನ್ ಪೇಪರ್. ಲಾಸ್ಟ್ ಕ್ಲಾಸ್ ನಾನು 4 ಕ್ಲಾಸ್ ಅಪ್ಲೋಡ್ ಮಾಡಿದ್ದೆ, ನೋಡಿದ್ರೆ ಎಲ್ಲರೂ? ಎಸ್ ಸರ್. ರೆಕಾರ್ಡಿಂಗ್ ಸೆಷನ್. ಸ್ಟಡಿ ಮೆಟೀರಿಯಲ್ ಟೀಚ್ಮೆಂಟ್ ಆ್ಯಪ್ ಅಲ್ಲಿ ಇದೆ. ಎಷ್ಟು ಜನ ನೀವು ಕರೆಕ್ಟ್ ರೆಗ್ಯುಲರ್ ಫಾಲೋ ಮಾಡ್ತೀರೋ ನಿಮಗೆ ಗೊತ್ತಾಗ್ತದೆ. ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿದು ಫಾಲೋ ಮಾಡಿತ್ತು. ಸೊ ಲೈವ್ ಕ್ಲಾಸ್ ಅಲ್ಲಿ ಯಾವನ್ನ ಮಾಡೋಕ್ಕಾಗಲ್ಲ ಎಲ್ಲವೂ, ಹಂಗಾಗಿ ನಾವು ಅದನ್ನ ಎಕ್ಸ್ಟ್ರಾ ಮಾಡ್ತಾ ಇರ್ತೀವಿ. ನೀವು ಕೂಡ ಅಪ್ಡೇಟ್ ಆಗಬೇಕು, ನೋಡ್ತಾ ಇರ್ಬೇಕು. ಈಗ ನೋಡೋಣ ಪಾಯಿಂಟ್ಸ್. ಯಾವ ಪಾಯಿಂಟ್ಸ್ ಇದಾವೆ ಹೇಳ್ರಿ? ಸ್ವಲ್ಪ ಹಿಂದಕ್ಕೆ ಮೂವ್ ಆಗಂತ್ರಿ. ಪಾಯಿಂಟ್ಸ್ ಏನೇನು ಬಂದಿತ್ತು ನಾವು ಫಸ್ಟ್ ಮೊದಲನೇ ಇನ್ಇಕ್ವಾಲಿಟಿ ನೋಡಿ. 0, 15 15 ಸರ್. 0, 15 ಒಂದಿದೆನಾ? 0, 15 ಲೈಸ್ ಆನ್ ವೈ ಆಕ್ಸಿಸ್. ಆಮೇಲೆ ಇನ್ನೊಂದು ಪಾಯಿಂಟ್ ಯಾವುದು? 20,0 ಸರ್. 20,0. ಓಕೆ, ಆನ್ ಎಕ್ಸ್ ಆಕ್ಸಿಸ್ 20,0. ಸೊ ಯು ಜಾಯಿನ್ ದೀಸ್ 2 ಪಾಯಿಂಟ್. ಹೌದಲ್ಲ? ನೀವು ಬರೀಬೋದು ಇದನ್ನ, ಇದು ಯಾವ ಸ್ಟ್ರೇಟ್ ಲೈನ್ ಅಂತ ಬರೀರಿ. ಸೊ ಇದು ಕೂಡ ಟುವರ್ಡ್ಸ್ ಆರಿಜಿನ್ ಬರುತ್ತೆ. ಸೊ ನಾನು ಆರಾಮಾಗಿ ಹಾಕಿರ್ತೀನಿ. ಆಯ್ತಾ? ಈಗ ಇನ್ನೊಂದಿತ್ತು ನೋಡಿ. x + 3y = 30 ಆರ್ ಲೆಸ್ ದ್ಯಾನ್ 30 ಅಂತ ಇತ್ತಲ್ಲ, ಅದಕ್ಕೆ ನಮ್ಗೆ ಏನ್ ಬಂದಿತ್ತು ಪಾಯಿಂಟ್? 0, 30, 0. 0, 10. ಓಕೆ, ಇಲ್ಲಿದೆ 0, 10. ಆಮೇಲೆ 30 ಇದೆಲ್ಲ ಇಲ್ಲಿದೆ ನೋಡಿ 30. ಸೊ 30, 0. ಸೊ 1 ಪಾಯಿಂಟ್ ಆನ್ ವೈ ಆಕ್ಸಿಸ್. ಸೊ ಇವೆರಡು ಜಾಯಿನ್ ಮಾಡೋಣ. ಸೊ ಇವೆರಡನ್ನ ಇಲ್ಲೇ ಜಾಯಿನ್ ಮಾಡ್ಬಿಡ್ತೀನಿ. ಸೊ ಇಫ್ ಐ ಜಾಯಿನ್ ದಿಸ್, ಸೊ ವಿಲ್ ಗೆಟ್ ಸ್ಟ್ರೇಟ್ ಲೈನ್. ಇದು ಕೂಡ ಟುವರ್ಡ್ಸ್ ದ ಆರಿಜಿನ್ ಬಂತು ನೋಡಿ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ 2 ಲೈನ್ಸ್ ಇಲ್ಲಿ ನಾನು ಮಾರ್ಕ್ ಮಾಡಿರ್ತೀನಿ. ಈಗ ನೀವು ಹೇಳ್ಬೇಕು ಅದನ್ನ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಎಷ್ಟು ಬಂತು ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ಸುಮ್ಮನೆ ಏನೇನು ಹೇಳ್ಬಿಡ್ಬಿಡ್ರಿ. ಸೊ ಈಗ ಫೀಸಿಬಲ್ ರೀಜನ್ ಇಲ್ಲಿ ಮಾರ್ಕ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಮಾರ್ಕ್. ನೋಡ್ರಿ, ಇದು ಎಕ್ಸ್ ಕೋಆರ್ಡಿನೇಟ್ ಆಗ್ಬೇಕು ನಿಮಗೆ, ನಾನು ಬರ್ದಿಲ್ಲ. ಇದು ವೈ ಕೋಆರ್ಡಿನೇಟ್. ಓಕೆನಾ? ದಿಸ್ ವಿಲ್ ಬಿ ಯುವರ್ ವೈ ಕೋಆರ್ಡಿನೇಟ್. ಈಗ ಫೀಸಿಬಲ್ ರೀಜನ್ ಮಾರ್ಕ್ ಮಾಡ್ಬಿಡ್ತೀನಿ. ಓಕೆನಾ? ಫೀಸಿಬಲ್ ರೀಜನ್ ಇದು. ಗ್ರಾಫ್ ಅಲ್ಲಿ ನೋಡಿ ಕರೆಕ್ಟ್ ಆಗಿ ಹೇಳ್ಬೇಕು, ವಾಟ್ ಇಸ್ ದಿಸ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಈಗ ಗೊತ್ತಾಗುತ್ತೆ ನೀವು ಕರೆಕ್ಟ್ ಮಾಡಿದಿರಲ್ಲ ಅಂತ. ಇಲ್ಲಿ ಬರೆಯೋಣ ಇದನ್ನ, ಫೀಸಿಬಲ್ ರೀಜನ್ FR ಅಂತ ಬರೆದಿರ್ತೀನಿ, ವಿಚ್ ಈಸ್ ಬೌಂಡೆಡ್. ಬಂದಿದೆಯಾ ಎಕ್ಸ್ ಕೋಆರ್ಡಿನೇಟ್? ನನಗಂತೂ ಗ್ರಾಫ್ ಅಲ್ಲಿ ಬಂದಿದೆ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೇಳ್ತೀರಾ? ರೌಂಡ್ ಮಾಡಿ ನೋಡ್ರಿ, ಇಲ್ಲಿ ರೌಂಡ್ ಮಾಡಿದ್ದೆ. ದಿಸ್ ಇಸ್ ವೈ ಕೋಆರ್ಡಿನೇಟ್ ಅಂಡ್ ದಿಸ್ ಇಸ್ ಎಕ್ಸ್ ಕೋಆರ್ಡಿನೇಟ್. ಸೊ ಕಾರ್ನರ್ ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು, ಇನ್ಕ್ಲೂಡಿಂಗ್ ದಿಸ್ ಪಾಯಿಂಟ್ ಆಲ್ಸೋ. ಸೊ 1, 2, 3, 4. ಓಕೆ, 4 ಕಾರ್ನರ್ ಪಾಯಿಂಟ್. ಧನುಶ್ರೀ. ಓಕೆ, ಅರಫತ್ ಅಂಜುಮ್. ಸರ್ ಗ್ರಾಫ್ ಶೀಟ್ ನಲ್ಲಿ ಮಾಡಿಲ್ಲ ಸರ್ ನಾನು. ಗ್ರಾಫ್ ಶೀಟ್ ಅಲ್ಲಿ ಮಾಡಿಲ್ಲ, ಮತ್ತೆ ಏನ್ ಮಾಡ್ತಾ ಇದೀರಿ ಸತಂಕ? ಇಲ್ಲ ಸರ್, ಇದ್ದಿಲ್ಲ ಸರ್. ಗ್ರಾಫ್ ಶೀಟ್ ಖಾಲಿ ಆಯ್ತು ಸರ್, ಅದಕ್ಕೆ ಪೇಪರ್ ನಲ್ಲಿ ಗ್ರಾಫ್ ಶೀಟ್ ಅಲ್ಲ ರೀ, ಗ್ರಾಫ್ ಶೀಟ್ಗಳು ಇಟ್ಕೊಳಕ್ ಆಗಲ್ವಾ? ಗ್ರಾಫ್ ಶೀಟ್ಗಳು ಸಿಗ್ತಾವ, ಬುಕ್ಕೆ ತಗೊಂಡ್ಬಂದು ಇಟ್ಕೋಬೇಕು. ಎಸ್ ಸರ್, ಕ್ಲಾಸ್ ಮಾಡಿದ್ದು
ಖಾಲಿ ಆಗಿದೆ ಅಂತ ಹೇಳೋದು ದಟ್ ಇಸ್ ನಾಟ್ ಎ ಗುಡ್ ಆನ್ಸರ್, ಗೊತ್ತಾಯ್ತಾ? ನೆಕ್ಸ್ಟ್ ಯಾರಿದ್ದೀರಿ? ಕೆಲವರು ಎಕ್ಸಾಂಪಲ್ಸ್ಗಳು ನಿಮ್ಗೆ ಹೇಳ್ತಿರ್ತಾರೆ, ಆಫ್ಲೈನ್ ಅಲ್ಲಿ ಹೇಳ್ಬೇಕು ಎಕ್ಸಾಂಪಲ್ಸ್, ಆನ್ಲೈನ್ ಅಲ್ಲಿ ಬೇಡ. ಕೆಲವು ಎಕ್ಸಾಂಪಲ್ಸ್ ಹೇಳ್ತೀನಿ ಸ್ಟೂಡೆಂಟ್ಸ್ಗಳು, ನಿಮ್ಗೆ ಗೊತ್ತಾಗ್ತದೆ. ಈಗ ಪಾಯಿಂಟ್ಸ್ ಹೇಳ್ಬಿಡ್ರಿ, ಆಯ್ತು. ಪಾಯಿಂಟ್ಸ್ ಕರೆಕ್ಟ್ ಇದ್ರೆ ಆಯ್ತು. ಸೊ ಈಗ ಯಾರು ದರ್ಶಿನಿ ಇದಾರಾ? ದರ್ಶಿನಿ ಮತ್ತೆ ಯಾರಿದ್ದಾರೆ? ಧನುಶ್ರೀ. ಕಾರ್ನರ್ ಪಾಯಿಂಟ್ಸ್ಗಳನ್ನ ಮಾರ್ಕ್ ಮಾಡ್ಕೋಬೇಕು ನೀವು. ಒಂದ್ ನಿಮಿಷ ತಡೀರಿ, ಕಾರ್ನರ್ ಪಾಯಿಂಟ್ಸ್ಗೆ ಹೋಗ್ಬಿಡೋಣ. ಬರೀ ಅಂತ ತಡೀರಿ. ಓಕೆ, ಕಾರ್ನರ್ ಪಾಯಿಂಟ್ ಆಮೇಲೆ ಝಡ್ ಬರೆಯೋಣ. ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು, ಅದನ್ನೇ ತಗೊಂಡಿದೀವಿ. ನೀವು ಅದಕ್ಕೆ ಸೀರಿಯಸ್ನೆಸ್ ಇಲ್ಲಲ್ಲ ನಿಮ್ಗೆ. 8000x ಪ್ಲಸ್ 12,000y 12,000y. ನೋಡಿ ಕಾರ್ನರ್ ಪಾಯಿಂಟ್ಸ್ ಯಾವ ಮಾರ್ಕ್ ಮಾಡಿದ್ರೆ ಹೇಳಿ? 0 0 ಒಂದು ಬಂತ? 0 0 ಬಂತು. ಸೊ ವಾಟ್ ಇಸ್ ಅನದರ್ ಪಾಯಿಂಟ್? 20,0 ಮತ್ತೆ ಇನ್ನೊಂದು ಪಾಯಿಂಟ್ ಯಾವುದು? 0,10 ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ಇದನ್ನೇ ನಾನು ಬಿಟ್ಟಿದ್ದು ನಿಮಗೆ ಇವಾಗ. ಇದನ್ನ ಹೇಳ್ತೀರಾ ಅಂತ ನೀವು ಹೇಳಿಲ್ಲ ಅಂದ್ರೆ ನಾನು ಡಿಸ್ಕಸ್ ಮಾಡ್ತೀನಿ, ಗಾಬರಿ ಹಾಕೋಬೇಡ್ರಿ. ಒಂದ್ ನಿಮಿಷ ಹೇಳಕ್ ಕೇಳ್ಕೊಳ್ಳಿ ಕರೆಕ್ಟ್ ಆಗಿ. ಗ್ರಾಫ್ ಶೀಟ್ ನಾನು ಏನಂತ ಹೇಳಿದ್ ಹೇಳ್ರಿ, ಕ್ಲಾಸ್ ಒಂದು ವಾರದಿಂದ ಸ್ಟಾರ್ಟ್ ಮಾಡಿದಾಗಲೇ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಕೂಡ ಯು ಹ್ಯಾವ್ ಟು ಡೂ ಇಟ್ ಆನ್ ದ ಗ್ರಾಫ್ ಶೀಟ್ ಅಲ್ವಾ? ಅವಾಗ ನೀವು ನಿಮಗೆ ಕರೆಕ್ಟ್ ಆಗುತ್ತೆ ಆನ್ಸರ್, ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಗೊಂದಲ ನಿಮಗೆ ಆಗುತ್ತೆ, ಇಲ್ಲಾಂದ್ರೆ ಈಕ್ವೇಶನ್ ಸಾಲ್ವ್ ಮಾಡ್ಬೇಕಾಗುತ್ತೆ ಅಂತ ಹೇಳಿರ್ಲಿಲ್ವಾ? ಹೇಳಿ, ಯಾರೋ ಹೇಳಿದ್ರಲ್ಲ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತೈತೆ ನೋಡ್ರಿ, ನಾನು ರೌಂಡ್ ಮಾಡಿದೀನಿ. ಧನುಶ್ರೀ ಹೇಳ್ರಿ. 6,12 ಬರ್ತಿದೆ ಸರ್ ಮನೆ. 6,12 ಉಲ್ಟಾ ಮಾಡಿದ್ರಲ್ಲ. ಎಕ್ಸ್ ಕೋಆರ್ಡಿನೇಟ್ ಎಷ್ಟು ಹೇಳ್ರಿ? 12,6 ಸರ್, 12,6. ಮಳೆ ಬರ್ತೈತಾ ಅಲ್ಲಿ? ಮಳೆ ಬರ್ತಾ ಇದೆಯಾ? ಓಕೆ, 12,6 ನೋಡಿ. ಎಕ್ಸ್ ಕೋಆರ್ಡಿನೇಟ್ ಇಲ್ಲಿ ರೌಂಡ್ ಮಾಡಿದ್ನಲ್ಲ ನಾನು, ಕರೆಕ್ಟ್ ಆಗಿದೆ ನೋಡ್ರಿ. 12 ಇದೆ, ಇಲ್ಲಿ 6 ಬರುತ್ತೆ ವೈ ಕೋಆರ್ಡಿನೇಟ್. ಸೊ ಹಾಗಾದ್ರೆ ನನಗಿಲ್ಲಿ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ 12,6 ಬಂತು ನೋಡಿ. ಈಗ ನೀವು ಕ್ಯಾಲ್ಕುಲೇಟ್ ಮಾಡ್ರಿ. ಇದು 0 ಓಕೆನಾ? 0 ಮಾಡ್ತಾ ಇದ್ದೀರಾ? ಹರಪತ್ತಂಜಮ್ ಇದಾರಾ? ಎಸ್ ಸರ್. 16,000 ಆಗುತ್ತೆ 0 ಸರ್. ಬಂತು ಅಲ್ಲ. ಒಂದ್ ನಿಮಿಷ, ಈ ಗ್ರಾಫ್ ನೀವ್ ಏನ್ ಕತೆ ಆಯ್ತು ನಿಮ್ದು? ಇಲ್ಲೇ ಬರ್ರಿ, ನಾನು ಹೆಂಗ್ ಬರ್ದ ಹಂಗೆ. 12,6 ನನಗೆ ಇಲ್ಲೇ ಬರ್ತೈತೆ ನೋಡ್ರಿ, ಅದು 12,6 ಓಕೆನಾ? 20,0 ಮಾಡಿ ಎಷ್ಟಾಯ್ತು ಹೇಳಿ? ಎಕ್ಸ್ ಇಸ್ ಈಕ್ವಲ್ ಟು 20. ಹೇಳಿ. 16,000 16,000 ಸರಿ ಮಾಡ್ರಿ. ನೀವ್ ಯಾಕೆ ಇವತ್ತು ಕಾನ್ಸಂಟ್ರೇಷನ್ ಇಲ್ಲ ನಿಮ್ದು? 8,000x ಪ್ಲಸ್ 12,000y ಇರೋದು. ಮತ್ತೆ 1,60,000 ತೋರ್ಸ್ಬೇಕಾ ಸಿಂಪ್ಲಿಫಿಕೇಶನ್? 8,000 ಎಕ್ಸ್ ಅಲ್ಲಿ ಇರೋದು 8,000 ಇಂಟು 20 ಅಲ್ವಾ? ಇಂಟು 20. ಸೊ ಈ 2 ಇಂಟು 8 ಮಲ್ಟಿಪ್ಲೈ ಮಾಡ್ತೀರಾ? 0 ಸಿಟ್ಬಿಡಿ, 3 4 0 ಇದು. ಐ ಮೀನ್ ಒಂದ್ ನಿಮಿಷ, ಎಷ್ಟಿದೆ ಹೇಳಿ ಅದು? ಇದಕ್ಕೆ ಬರಂತ 20,0 ಅಲ್ವಾ? 8,000 ಇಂಟು 20 ಅಲ್ವಾ? ಸೊ 1,60,000. ನೆಕ್ಸ್ಟ್ ನೋಡಿ 0,10 ಹೇಳಿ. 0,10 ಅಂದ್ರೆ 12,000 ಇಂಟು 12,000 ಇಂಟು 10 ಮಾಡಿ. 10 ಎಕ್ಸ್ಟ್ರಾ ಆಗುತ್ತೆ. ಎಷ್ಟಾಯ್ತು? 1,20,000. 20,000. ಎಸ್ ಸರ್. ಎಸ್. ನೆಕ್ಸ್ಟ್ ನಿಮ್ಗೆ ಕಾರ್ನರ್ ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಲಾಸ್ಟ್ ಬರ್ದಿ ನೋಡ್ರಿ. 12,6 ಅಂದ್ರೆ x ಇಸ್ ಈಕ್ವಲ್ ಟು 12 ಹಾಕಿ, y ಇಸ್ ಈಕ್ವಲ್ ಟು 6 ಹಾಕಿ. ಇಲ್ಲಿ ಮಾಡ್ತೀನಿ ನೋಡ್ರಿ. 8,000 ಇಂಟು 12 ಪ್ಲಸ್ 9,000 ಕರೆಕ್ಟಾ? 9,000 ಅಲ್ವಾ? 9,000 ಇಂಟು 6. 9,000 ಇಂಟು 6. ಕ್ಯಾಲ್ಕುಲೇಷನ್ ಮಾಡಕ್ ಬರಲ್ಲ ನೋಡ್ರಿ ನಿಮ್ಗೆ, ಮಾಡಕ್ ರೆಡಿ ಇಲ್ಲ ನೀವು. ಮ್ಯಾಥ್ಸ್ ಹಂಗೆ ಪಾಸ್ ಆಗ್ಬೇಕು. ಸೊ ಇವೆರಡು ಮಾಡಿ ಸಿಂಪ್ಲಿಫಿಕೇಶನ್ ಎಷ್ಟಾಯ್ತು ನೋಡ್ರಿ? 1,68,000 ಸರ್. ಅದನ್ನು ಮಾಡ್ಬೇಕಾ? 12 96, 96,000 ಪ್ಲಸ್ 6 9 54. 96,000 ಪ್ಲಸ್ 54,000 ಆಡ್ ಮಾಡ್ರಿ. ಎಷ್ಟು ಬಂತ ಹೇಳ್ರಿ? 1,60,000
68,000 68. Yes, sir. ಮತ್ತೆ ಇವೆರಡು ಆಡ್ ಮಾಡಿದ್ರೆ ಆಯ್ತಲ್ಲ 96,000 ಪ್ಲಸ್ 54,000 ಆಡ್ ಮಾಡಿದ್ರೆ 1,68,000 ಇಲ್ಲಿ ಬರೀಬೇಕು. ಇಲ್ಲ ಐತ್ ನೋಡ್ರಿ, ಇದು ಮ್ಯಾಕ್ಸಿಮಮ್. ಇದು ಮ್ಯಾಕ್ಸಿಮಮ್, ಇಲ್ಲಿ ಬರೆಯೋಣ ಮ್ಯಾಕ್ಸಿಮಮ್. ಓಕೆನಾ? ಲಾಸ್ಟ್ ಒಂದು ಸೆಂಟೆನ್ಸ್ ಬರೆಯೋಣ. The company has to manufacture. The company has to manufacture. ಎಷ್ಟು ಪೀಸ್ ಹೇಳ್ರಿ? ಎಕ್ಸ್ 12 ಅಲ್ವಾ ಫಸ್ಟ್ ಬಂದಿರೋದು. 12 ಅಂದ್ರೆ ಮ್ಯಾನುಫ್ಯಾಕ್ಚರ್ 12 pieces. 12 pieces ಆಫ್ ಮಾಡಲ್ ಎ. ಅರ್ಥ ಆಗ್ತೈತಾ? 12 pieces ಆಫ್ ಮಾಡಲ್ ಎ ಅಂಡ್ 6 pieces of model B. 6 pieces of model B to get maximum profit. To get maximum profit of ಎಷ್ಟು ರೂಪಾಯಿ ಹೇಳ್ರಿ? 12 ಮಾಡಲ್ ಎ 12 ಪೀಸು, ಮಾಡಲ್ ಬಿ 6 ಪೀಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮಾತ್ರ ಅವರಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ 1,68,000 ರೂಪೀಸ್ ಬರುತ್ತೆ ಅಂತ ಆಯ್ತು. ಮತ್ತೆ ಇಷ್ಟು ನೀಟಾಗಿ ಹೇಳಿದ್ರು ಕೂಡ ಗ್ರಾಫ್ ಶೀಟ್ ಇಲ್ಲ ಅಂತ ಹೇಳ್ತಿರಲ್ಲ, ಕರೆಕ್ಟ್ ಆಗಿ ಎಲ್ಲಾನು ಗ್ರಾಫ್ ಶೀಟ್ ಅಲ್ಲಿ ಮಾಡ್ರಿ. ಧನುಶ್ರೀ, ಗ್ರಾಫ್ ಶೀಟ್ ಅಲ್ಲಿ ಮಾಡಿರಾ ನೀವು? ಇಲ್ಲ. ಕೇಳಿಸ್ತಾ ಇದೆಯಾ? Yes, sir. ಧನುಶ್ರೀ, ಆಯ್ತಾ ಎಲ್ಲಾರ್ದು? ಈ ಪ್ರಾಬ್ಲಮ್ ಮುಗೀತು ನೋಡ್ರಿ. Yes, ಈ sir. ತರ ಮಾಡ್ಕೊಳ್ರಿ, ಗ್ರಾಫ್ ಶೀಟ್ ಅಲ್ಲಿ ಬರುತ್ತೆ. ಓಕೆ, ಎಷ್ಟು ಜನ ಇದ್ರೆ ನೋಡೋಣ. 8 ಜನ. ಅರಫತ್ ಅಂಜುಮ್, ಧನುಶ್ರೀ, ರಿಯಾನಾ ಬಾನು, ಉಮ್ಮೆ ಅಂಜುಮ್, ನವಿದಾ ಬಾನು, ದರ್ಶಿನಿ. ದರ್ಶಿನಿ ಮೈಕ್ ಆನ್ ಆಗೈತಲ್ಲ, ಮಾಡಿದ್ರಾ? Yes, ಮಾಡ್ತಾ sir. ಇದ್ದೀರಾ? ಗ್ರಾಫಲ್ ಮಾಡಿದ್ರಾ ನೀವು? ಗ್ರಾಫಲ್ ಮಾಡಿದ್ರಾ? Yes, sir. ಈಗ ಮಾಡ್ಲಿಲ್ಲ ಗ್ರಾಫ್ ಅಲ್ಲಿ ಅಂತಂದ್ರೆ ಸಮಸ್ಯೆ ಇಲ್ಲ, ಮನೆಯಲ್ಲಿ ಇನ್ನೊಂದ್ಸರಿ ಮಾಡ್ರಿ. ಅದು ದಟ್ ಇಸ್ ಎ ಸೈನ್ ಆಫ್ ಎ ಗುಡ್ ಸ್ಟೂಡೆಂಟ್. ಇಲ್ಲಿ ಮಿಸ್ ಮಾಡಿದ್ರು ಕೂಡ ನೀವು ಗ್ರಾಫ್ ಮಾಡುವುದು. ನೋಡ್ರಿ, ಈ ತರ ಬಂದಿದ್ಯಾ ಗ್ರಾಫ್? ಈ ತರ ಬರ್ಬೇಕು, ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಈಗ ಮಾಡಿದ್ರಲ್ಲ ನೀವು, ಕೆಲವ್ರು ಹೇಳಿದ್ರಲ್ಲ. ನೋಡ್ರಿ, ದಿಸ್ ಈಸ್ ಅವರ್ ಫೀಸಬಲ್ ರೀಜನ್. ಅರ್ಥ ಆಗ್ತೈತಾ? ಸೊ ಇಲ್ಲಿ ಯಾವಾಗ ಬಂದು ಹೇಳ್ರಿ ನಿಮ್ಗೆ ಪಾಯಿಂಟ್ಸ್? 12,6 ಬಂತು, 0,0 ಬಂತು, ಆಮೇಲೆ ಇನ್ನೊಂದು ಯಾವ್ದು ಬಂತು? 20,0 ಬಂತು, ಆಮೇಲೆ 0,10 ಬಂತು. ಅರ್ಥ ಆಯ್ತಲ್ಲ? ಇವಾಗ ಪಾಯಿಂಟ್ಸ್ ನಿಮಗೆ ಕಾಣಿಸ್ತಾಯ್ತಾ? ಗ್ರಾಫ್ ಕಾಣಿಸ್ತಾ ಇದೆಯಾ? Yes, sir. ಓಕೆನಾ? ಫೀಸಬಲ್ ರೀಜನ್. ಈಗ ಲಾಸ್ಟ್ ವ್ಯಾಲ್ಯೂ ಎಷ್ಟು ಅಂತ ಹೇಳ್ರಿ? ಮ್ಯಾಕ್ಸಿಮಮ್ ಚೆಕ್ ಮಾಡ್ಕೊಡ್ರಿ. ಸರಿ ಇದೆಯಾ? ಅಲ್ಲಿ ಮಾರ್ಕ್ಸ್ ಯಾವ ತರ ಇದೆ ಅಂತ ಸ್ಪ್ಲಿಟ್ ಮಾಡಿದ್ದಾರೆ. ಇರ್ಲಿ ನೋಡಿ, 0,0 ಬಂತಲ್ಲ, ಇದೊಂದು 0 ಇದೆ. 20,0 ಪಾಯಿಂಟ್ ಅಲ್ಲಿ 1,60,000, 12,6 ಅಲ್ಲಿ 1,68,000, 0,10 ಅಲ್ಲಿ 1,20,000. ಪಾಯಿಂಟ್ ಹೆಂಗಾರ ಬರೀರಿ, ಹಿಂಗೆ ಬರೀಬೇಕಂತಿಲ್ಲ. ಸೊ ಮ್ಯಾಕ್ಸಿಮಮ್ ನೋಡ್ರಿ, ಇಲ್ಲಿ ಮ್ಯಾಕ್ಸಿಮಮ್ ಯಾವ ಪಾಯಿಂಟ್ ಅಲ್ಲಿ ಬಂತ ಅಂತ ಹೇಳಿದ್ವಿ? 12,6. ಅರ್ಥ ಆಯ್ತಾ? Yes, sir. ನೋಡ್ರಿ, ಮ್ಯಾಕ್ಸಿಮಮ್ ಇಲ್ಲಿದೆ 1,68,000. ಈ ತರ ಬರೀಬೇಕು. ಇದು ಎಕ್ಸಾಮ್ ನಲ್ಲಿ ಬಂದಿರತಕ್ಕಂತ ಕ್ವಶನ್ 2015 ಅಲ್ಲಿ, 6 ವರ್ಷದ ಹಿಂದೆ. ಸ್ವಲ್ಪ ಸೀರಿಯಸ್ ಆಗಿರ್ರಿ. ಸ್ವಲ್ಪ ಎಲ್ಲ ಮುಗೀತಲ್ಲ, ಪಾರ್ಟ್ ಫಸ್ಟ್ ಮುಗೀತು, ಪಾರ್ಟ್ ಸೆಕೆಂಡ್ ಒಂದು ಚಾಪ್ಟರ್ ಮುಗೀತು. ನೆಕ್ಸ್ಟ್ ಕ್ವಶನ್ ಬರ್ರಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಿತ್ತು? ಹೇಳ್ರಿ. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಲ್ವಾ? ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಟ್ ಯಾವ ಪಾಯಿಂಟ್? ಎಕ್ಸ್ ಇಸ್ ಈಕ್ವಲ್ ಟು 5. ಕರೆಕ್ಟಾ? ಓಕೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರೀರಿ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್ ಆಗಬೇಕು. ಎಫ್ ಆಫ್ 5 ಆಗುತ್ತೆ ಅಂದ್ರಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡೋಣ. ಇಂಪ್ಲಾಯ್ಸ್
ಲಿಮಿಟ್ ಆಫ್ ದ ಫಂಕ್ಷನ್ ಜನರಲ್ ಬರ್ದಿರ್ತೀನಿ ಎಕ್ಸ್ಟೆಂಡ್ಸ್ ಟು 5 ಮೈನಸ್ is equal to limit of extends to 5 plus of the function. f of 5 ಹೇಳ್ತೀರಾ? f of 5 value of the function at the given point ಏನಾಗುತ್ತೆ? f of 5 K5 plus 1 ಆಗುತ್ತೆ. 5k plus 1 Yes sir. ಓಕೆ 5k plus 1 Yes sir. ಪ್ರಾಬ್ಲಮ್ ನೋಡ್ರಿ ನೀವು ಬರ್ಕೊಂಡಿರ್ತಾನೆ ಪ್ರಾಬ್ಲಮ್ ಡಿಸ್ಪ್ಲೇ ಮಾಡ್ಬೇಕಾ? Yes sir. ಪ್ರಾಬ್ಲಮ್ ಡಿಸ್ಪ್ಲೇ ಮಾಡ್ಬೇಕಾ? ಇನ್ನೊಂದ್ಸರಿ ಬರ್ಕೊಂಡಿರ್ತಾನೆ ಪ್ರಾಬ್ಲಮ್. Yes sir, ಬರ್ಕೊಂಡ್ವಿ ಸರ್. ಓಕೆ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಅಂದ್ರೆ x is less than 5 ಇದ್ದಾಗ ಫಂಕ್ಷನ್ ಹೆಂಗ್ ಡಿಫೈನ್ ಮಾಡಿದ್ದಾರೆ ಹೇಳಿ ಅದನ್ನ ಪ್ರಾಬ್ಲಮ್ ನೋಡ್ಕೊಂಡು. X plus 1 sir. Less than. ಎಷ್ಟು kx plus 1 Yes sir. ಓಕೆ Limit ಆಮೇಲೆ x. ರೈಟ್ ಹ್ಯಾಂಡ್ ಲಿಮಿಟ್ ನೋಡ್ರಿ ಎಕ್ಸ್ಟೆಂಡ್ಸ್ ಟು 5 ಪ್ಲಸ್ x is greater than 5 ಇದ್ದಾಗ ಫಂಕ್ಷನ್ ಹೆಂಗ್ ಡಿಫೈನ್ ಮಾಡಿದ್ದಾರೆ 3x minus 5. 3x 3x minus 5. 3x minus 5 ಓಕೆ ಈ ಕಡೆ 5k plus 1 ಹಂಗೆ ಇರಲಿ ಅದು ಸರಿ ಇದೆಯಲ್ಲ? Yes sir. 5k Yes, sir. ಗೊತ್ತಾಯ್ತಾ ಈಗ ಪ್ರಾಬ್ಲಮ್ ಕಂಡ್ರಲ್ಲ x is less than 5 ಇದ್ದಾಗ ಕರೆಕ್ಟ್ ಇದೆಯಾ kx plus 1 Yes sir. ಆಮೇಲೆ ಗ್ರೇಟರ್ ದನ್ 5 ಇದ್ದಾಗ ಇದು 3x minus 5 ಈಗ ಲಿಮಿಟ್ ಅಪ್ಲೈ ಮಾಡ್ತೀನಿ ಐ ಡೋಂಟ್ ರೈಟ್ ಲಿಮಿಟ್ ಸೊ x ಗೆ 5 ಹಾಕ್ಬಿಡಿ ಇಲ್ಲಿ x ಗೆ 5 ಹಾಕ್ಬಿಟ್ರೆ ಇದು 5k plus 1 ಆಯ್ತು ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿ 3 into 5 is equal to ಈ 5k plus 1 ಹಾಗೆ ಬರ್ಕೊಳ್ಳಿ 5k plus 1 ಓಕೆನಾ 5k plus 1 ಹಂಗೆ ಇರ್ಲಿ is equal to 15 minus 5 ಅಂದ್ರೆ 10 ಆಯ್ತು ಇದು ಕೂಡ 5k plus 1 ಹಾಗೆ ಇರ್ಲಿ. Now equate any two quantities. 10 is equal to 5k plus 1 or 10 minus 1 is equal to 5 or 9 is equal to 5k. So ನೀವು k ಬಿಡಿಸಿದ್ರೆ ವ್ಯಾಲ್ಯೂ ಎಷ್ಟು ಬರಬೇಕು? 9/5. 9. Yes sir. ಆಯ್ತಾ 9/5. Yes, sir. ಈಗ ನಿನ್ನೆ ಕ್ಲಾಸ್ ಅಪ್ಲೋಡ್ ಮಾಡಿದ್ನಲ್ಲ ಎಲ್ಲ ನೋಡಿದ್ರಾ? ಪಾರ್ಟ್ ಸಿ ಡಿ ಸಾಲ್ವ್ ಮಾಡಿದ್ನಲ್ಲ? Yes sir, recording section ನಲ್ಲಿ ನೋಡಿದ್ದೀನಿ ಸರ್. ಅದಲ್ಲ ನಾನು ಅದು ಲೈವ್ ಕ್ಲಾಸ್ ರೆಕಾರ್ಡಿಂಗ್ ಸೆಕ್ಷನ್ ಇರ್ತದೆ. ಇದು ಸ್ಟಡಿ ಮೆಟೀರಿಯಲ್ ಇತ್ತಲ್ಲ ಯೂಟ್ಯೂಬ್ ಕ್ಲಾಸ್ ಹಾಕಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದು ಮೆಸೇಜ್ಗಳು ನೀವು ನೋಡೋದಿಲ್ಲೇನು ನೋಟಿಸ್ ಬೋರ್ಡ್ ಅಲ್ಲಿ? I think the problem ಅಲ್ಲ 2015 ಕ್ವಶನ್ ಪೇಪರ್ ಪಾರ್ಟ್ ಸಿ ಆಮೇಲೆ ಪಾರ್ಟ್ ಡಿ ಇದು ಕೆಲವು ಕ್ವಶನ್ಸ್ ಗಳನ್ನ ನಾನೇ ಮಾಡಿದೆ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿ ಟೀಚ್ ಮೀ ಟ್ಯಾಬ್ ಸ್ಟಡಿ ಮೆಟೀರಿಯಲ್ ಐತೆ ಅದನ್ನ ನೋಡಿದ್ರ ಅಂತ ಕೇಳಿದೆ. Yes. ನೋಡಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ನೋಡ್ರಿ ಅರ್ಥ ಆಯ್ತಾ ಈಗ? Yes sir. Yes. ನೋಡ್ರಿ ಈಗ ಓಕೆನಾ ನಿಮ್ಮನ್ನ ಮಾತಾಡ್ತಾನೆ ಸ್ವಲ್ಪ ಇಲ್ಲಿ ಬಂದ್ಬಿಟ್ಟಿಲ್ಲ ಭೂಮಿಕಾ KR Yes sir. ಭೂಮಿಕಾ KR ಬರ್ಕೊಂಡ್ರಾ? Yes sir. ಗ್ರಾಫ್ ಅಲ್ಲಿ ಏನ್ ಬಂದಿದೆ ಪಾಯಿಂಟ್ಸ್ ಒಂದ್ಸರಿ ಹೇಳ್ರಿ. ಗ್ರಾಫ್ ಹಾಕಿದ್ರ ನೀವು? ಹಾಕಿದ್ದೀನಿ. ಗ್ರಾಫ್ ಅಲ್ಲಿ ಹಾಕಿಲ್ವಾ? ನೋಟ್ಬುಕ್ ಅಲ್ಲಿ ಹಾಕಿದ್ರಾ? ಇಲ್ಲ ಸರ್ ಗ್ರಾಫ್ ಅಲ್ಲಿ ಮಾಡೀನಿ. 1,68,000 ಓಕೆನಾ ಮ್ಯಾಕ್ಸಿಮಮ್ ವ್ಯಾಲ್ಯೂ? Yes sir. ಓಕೆ. ಸೊ ಈಗ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮಾಡಿರೋದು ನೋಡ್ರಿ ಪಾರ್ಟ್ ಇ ನಲ್ಲಿ ಇರ್ತಕ್ಕಂತ ಒಂದು ಕ್ವಶನ್ ಕವರ್ ಮಾಡಿದ್ವಿ ಹೌದಲ್ವಾ? ಕರೆಕ್ಟಾ? Yes sir. Sir. ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದೇ ತಾನೇ ಮಾಡಿದ್ವಿ ಈಗ ಇವೆರಡೇ ಮಾಡಿದ್ ನಾವು ನೋಡ್ತಾ ಇದೀರಲ್ಲ? Yes, sir. ಇಲ್ಲಿ ಇನ್ನೊಂದ್ಸರಿ ಹೇಳ್ತಾ ಇದೀನಿ ನೋಡ್ರಿ ಹೈಲೈಟ್ ಮಾಡ್ತೀನಿ. ಆಗ್ಲೇ ನಾನು ಹೇಳಿದ್ನಲ್ಲ ಇಲ್ಲಿ ಈ ಕ್ವಶನ್ ಅಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಮಾಡ್ಕೊಂಡ್ರಲ್ವಾ? ಕರೆಕ್ಷನ್ ಮಾಡ್ಕೊಂಡಿದ್ದೀರಲ್ಲ? Yes sir. ಎಲ್ಲಿ ಮಾಡ್ಕೊಂಡಿದ್ರಿ ಹೇಳಿ Yes, sir. ಕರೆಕ್ಷನ್? ಇದು ಯಾವ್ದು ಯಾರೋ ಹೇಳಿದ್ರಲ್ಲ ಈ ಶೀಟ್ ಆಫ್ ಮಾಡಲ್ ಬಿ ರಿಕ್ವೈರ್ಸ್ 12
12 ಲೇಬರ್ ಅವರ್ಸ್ ಫಾರ್, ಇಲ್ಲಿ ನೋಡ್ರಿ ಫಿನಿಶಿಂಗ್ ಅಲ್ಲ ಇದು, ಏನ್ ಮಾಡ್ಕೊಂಡ್ರಿ ಇದು 12 ಲೇಬರ್ ಅವರ್ಸ್ ಫಾರ್ Fabrication. ಎಸ್ Fabrication. ಫ್ಯಾಬ್ರಿಕೇಟಿಂಗ್. ಹಾ, ಇಷ್ಟು ಇದು ಕರೆಕ್ಷನ್ ಮಾಡ್ಕೋಬೇಕು ನೀವು. ಆಮೇಲೆ ಈಗ ನೆಕ್ಸ್ಟ್ ಈಗ ಹೇಳಿದ್ರಲ್ಲ, ಎರಡನೇ ಪ್ರಾಬ್ಲಮ್ ಆನ್ಸರ್ ಬಂತಲ್ಲ, ಏನ್ ಬಂತ ಹೇಳಿ? 9/5 ಆನ್ಸರ್ ಬಂದಿದ್ದು. Yes, sir. Yes, sir. 9/5. ಮಾಡಿದಿರಿ ಆಲ್ರೆಡಿ, ನೀವು ನೋಡ್ಕೊಳ್ರಿ, ಹೇಳೋದನ್ನ ಕೇಳಿಸ್ಕೊಳ್ರಿ. ಮಾಡಿದಿರಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಗ್ರಾಫ್ ಶೀಟ್ ತಗೊಳ್ರಿ, ಇನ್ನೊಂದ್ಸರಿ ಕ್ಲೀನ್ ಆಗಿ ಕಾಲಮ್ ಹಾಕ್ರಿ, ಸೊಲ್ಯೂಷನ್ ನೋಡ್ಕೊಳ್ರಿ. ಕೊಡ್ತಿದೀನಿ ನಿಮಗೆ ಸ್ಕ್ರೀನ್ ಮೇಲೆ ಎಲ್ಲ ಡಿಸ್ಪ್ಲೇ ಮಾಡಿದೀನಿ, ನೋಡ್ಕೊಳ್ರಿ. ಅರ್ಥ ಆಯ್ತಾ? Yes, sir. ಈಗ ನೋಡ್ರಿ, ಇದೆಲ್ಲ ಅಪ್ಡೇಟ್ ಮಾಡ್ರಿ. ಮಾರ್ಚ್ 2015 ಇಸ್ ಓವರ್. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಟೋಟಲ್ ಎಷ್ಟು ಮಾರ್ಕ್ಸ್ ಆದವು ಅಂತ ಹೇಳ್ರಿ. ಟೋಟಲ್ ಎಷ್ಟು ಮಾರ್ಕ್ಸ್ ಆದವು ಅಂತ ನೀವು ಲೆಕ್ಕಾಚಾರ ಹಾಕೊಳ್ರಿ. ಆಮೇಲೆ ಈಗ ನಾವು ಮಾಡಿದ್ವಲ್ಲ ಮಾರ್ಚ್ 2015 ಈ ಕ್ವಶನ್ ಪೇಪರ್ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ಮಾಡಿದೀವಿ. ಡೌಟ್ ಇದೆ ಏನಾರ? ಒಂದು ಹೋಮ್ವರ್ಕ್ ಕೊಟ್ಟಿತ್ತು ಪ್ರಾಬ್ಲಮ್, ಅದನ್ನ ಯಾರೋ ಒಬ್ರು ಮಾಡಿದ್ರಪ್ಪ ನಿನ್ನೆ. ಐ ಮೀನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಲೈವ್ ಕ್ಲಾಸ್ ತಗೊಂಡಿದ್ರಲ್ಲ, ಅಲ್ಲಿ ಅಲ್ಲ ಮಾಡಿದಿರಲ್ಲ, ಯಾರು ಮಾಡಿರೋದು? ನಾನ್ ಸರ್ ಧನುಶ್ರೀ ಆರ್ಕೆ ಸರ್ ಹಾಕಿದ್ದೆ ಸರ್. ಹಾಕಿದ್ರೆ ನೋಡಿದೆ ನಾನು, ಬಟ್ ಅದನ್ನ ನಾನು ಇದು ಮಾಡಿ ಕಳಿಸ್ಲಿಲ್ಲ ನಿಮಗೆ, ನೋಡಿದೀನಿ. ಎಲ್ಲರೂ ಕೂಡ ನೋಡ್ರಿ, ಕೆಲವರಷ್ಟೇ ಕರೆಕ್ಟ್ ಆಗಿ, ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ನಲ್ಲ ಇವತ್ತುವರೆಗೂ ಕರೆಕ್ಟ್ ಕೆಲವರಷ್ಟೇ ರೆಗ್ಯುಲರ್ ಇದ್ದಾರೆ. ಆಫ್ಲೈನ್ ಕ್ಲಾಸ್ ಸಿಗ್ರಿ ನೀವು, ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಈಗ ಆನ್ಲೈನ್ ಅಲ್ಲಿ ಬೇಡ. ಸೊ ಬೇರೆಯವ್ರು ಯಾರು ಆತರ ಫಾಲೋ ಮಾಡ್ತಾ ಇಲ್ಲ, ಇರ್ಲಿ. ನೋಡ್ರಿ, ಈಗ ನೆಕ್ಸ್ಟ್ ಕ್ಲಾಸ್ ನಾನು ತಗೊಂತೀನಲ್ಲ, ಈ ಕ್ಲಾಸ್ ಮುಗಿಸ್ತೀನಿ. ಕ್ಲಾಸ್ ಮುಗಿಸೋದಕ್ಕಿಂತ ಮುಂಚೆ ನಿಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇನ್ನೊಂದು. ಪತಂಜಮ್ ಇದಾರ? Yes, sir. ಕೇಳಿಸ್ತಾ ಇದೆ ಹೇಳೋದು? Yes, sir. Yes, sir. ಯಾರ್ಯಾರು ನೋಡ್ರಿ, ಮಾರ್ಚ್ 2015 ಕ್ವಶನ್ ಪೇಪರ್ ಮುಗಿದ ಕತೆ. ಯಾವ್ದೋ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರಲ್ಲ, 2016 ಅಲ್ವಾ, ಅದು ಅದ್ರಲ್ಲಿ ಒಂದು ಯಾವ ಪಾರ್ಟ್ ಇತ್ತು, ಅದನ್ನು ಮಾಡ್ತೀನಿ. ಎಲ್ಲದನ್ನು ಲೈವ್ ಕ್ಲಾಸ್ ಅಲ್ಲಿ ಎಲ್ಲದನ್ನು ಲೈವ್ ಕ್ಲಾಸ್ ಅಲ್ಲಿ ಮಾಡಕ್ ಆಗಲ್ಲ. ಕೆಲವು ಕ್ಲಾಸಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ಗೆ, ಅಲ್ಲಿ ಆ ಚಾನಲ್ ಅಲ್ಲಿ ನೋಡ್ಬೋದು ನೀವು. ಟೀಚ್ಮೆಂಟ್ ಆಪ್ ಅಲ್ಲಿ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ರಿ. ನೀವು ಸುಮ್ನೆ ಇಲ್ಲೇ ಕುತ್ಕೊಂಡು ಕ್ಲಾಸ್ ಅಂತ ಇದ್ ಮಾಡ್ಬೇಡ್ರಿ, ಎಲ್ಲದನ್ನು ಯೂಸ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ನೋಡ್ರಿ, ನೆಕ್ಸ್ಟ್ ಕ್ಲಾಸ್ ನಾನು ತಗೊಂತೀನಲ್ಲ, ಅವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ. ನಾನು ಮುಂಚೆನೆ ನಿಮ್ಗೆ ಹೇಳಿದ್ದೆ, ಒಂದು ತಿಂಗಳು ಮುಂಚೆ. ನೆನಪಿದೆಯಾ? ನೆನಪಿದೆಯಾ? Yes, sir. Yes, sir. Multiple choice question ಕೊಡ್ತೀನಿ. ಸ್ಕ್ರೀನ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತವೆ, ಒಂದು 10-20 ಎಷ್ಟೋ ಬರ್ತಾವ ಅನ್ಕೊಳ್ರಿ. ಅವನ್ನ ಬರ್ಕೋಬೇಕು, ಕ್ವಿಕ್ ಆಗಿ 2 minutes to 3 minutes ತಗೋಬೇಕು ಒಂದೊಂದು ಕ್ವಶನ್ಗೆ ಟೈಮ್. ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೇಕು, ಕ್ವಿಕ್ ಆಗಿ ಬರೀಬೇಕು. ನನ್ನ ಹತ್ರ ಅದಿಲ್ಲ, ರೆಡಿ ಆಗಿಲ್ಲ, ನಾನು ನೆಟ್ವರ್ಕ್ ಸರಿ ಅದೆಲ್ಲ ಇಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಆನ್ 2 ಚಾಪ್ಟರ್ಸ್. ಅದಕ್ಕೆ ನಾವು ಇಲ್ಲಿವರೆಗೆ ಏನ್ ಚಾಪ್ಟರ್ಸ್ ಮಾಡಿದೀವೋ ಅವನ್ನೆಲ್ಲಾನು ಕೂಡ ನೀವು ರಿವಿಷನ್ ಮಾಡ್ಕೊಡ್ರಿ. ರೆಡಿ ಇರ್ಬೇಕು ವರ್ಕ್ ಮಾಡಕ್ಕೆ. ಒಂದ್ ಪೇಪರ್ ಇಟ್ಕೊಳ್ರಿ ಸೈಡಿಗೆ, ರಫ್ ವರ್ಕ್ ಮಾಡಕ್ಕೆ. ಅದನ್ನ ಆನ್ಸರ್ ಬಂದ್ ಕೂಡ ಇಮಿಡಿಯೇಟ್ಲಿ ಹೇಳ್ಬೇಕು. ಸೊ ನಾವು ಟಿಕ್ ಹಾಕಂತ ಹೋಗ್ತೀನಿ, ನೀವೇನ್ ಆನ್ಸರ್ ಹೇಳ್ತೀವಿ ಟಿಕ್ ಹಾಕ್ತೀನಿ. 1 question 4 ಆಪ್ಷನ್. ಅರ್ಥ ಆಗ್ತೈತಾ? Yes, sir. ಇದು ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ. ಐ ಮೀನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮಾಡ್ತೀನಿ. ಸ್ವಲ್ಪ ಹಿಂದೆ ಚಾಪ್ಟರ್ಸ್ ಗಳೆಲ್ಲ ಓದ್ಕೊಂಡು ರೆಡಿ ಇರ್ರಿ. ಅರ್ಥ ಆಗ್ತಿದೆಯಾ? Yes, sir. Yes, sir. ಓಕೆ, ಇದನ್ನ ಅಪ್ಡೇಟ್ ಮಾಡ್ಬೇಕಾ? ಇದನ್ನ ಕ್ವಶನ್ ಪೇಪರ್ನ ಅಪ್ಡೇಟ್ ಮಾಡ್ರಿ. ಎಲ್ಲಾ ಕ್ವಶನ್ ಪೇಪರ್ಸ್ ಸಪರೇಟ್ ನೋಟ್ಬುಕ್ ಅಲ್ಲಿ ಬರೀರಿ. ಬರೆದ್ಬಿಟ್ಟು ನಂಬರ್ ನಿಮ್ದೇ ನಂಬರ್ ಹಾಕಿಡ್ರಿ. 1 2 3 4 ಅಂತ. ಪಾರ್ಟ್ ಎ 1 2 3 4, ಪಾರ್ಟ್ ಬಿ 1 2 3 4, ಮತ್ತೆ ಪಾರ್ಟ್ ಸಿ 1 2 ಈ ತರ ಮೇಲ್ಗಡೆ ಹೆಡ್ಡಿಂಗ್ ಬರೀರಿ. ಮಾರ್ಚ್ 2015, ಆಮೇಲೆ 2016 ಈ ತರ. ಅರ್ಥ ಆಗ್ತಿದೆಯಾ? Yes, sir. ಕ್ವಶನ್ ಪೇಪರ್ಸ್ ಅಪ್ಡೇಟ್ ಮಾಡಿದ್ದೆ ನಾನು, ನೋಡಿದಿರ ಅದನ್ನಾದ್ರು? ಇದರಲ್ಲಿ ಆಪ್ ಅಲ್ಲಿ ಎಲ್ಲ ಇದೆ ಮೆಟೀರಿಯಲ್. ನೀವೇನು ನೋಡ್ಲಿಲ್ಲ ಬಂದು ಕುತ್ಕೊಂತೀರಿ ಕ್ಲಾಸ್ಗೆ. ಗ್ರಾಫ್ ಶೀಟ್ ಖಾಲಿ ಆಗಿದ್ದಾರೆ ಯಾರವರು? ಅರಪ್ಪ ತಂಜಿಮ್ಮ ಇದೀರಾ? ಧನುಶ್ರೀ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? Yes, sir. ಓಕೆ, ಎಲ್ಲ ಅಪ್ಡೇಟ್ ಮಾಡ್ರಿ. ಇವಾಗ ಕ್ಲಾಸ್ ಕ್ಲೋಸ್ ಮಾಡ್ತೀನಿ ಇವತ್ತು. ಓಕೆನಾ? ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆನಾ? ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ. Yes, sir.